ರಾಮಮಂದಿರ ದೇಣಿಗೆ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಎಸ್ಐಟಿ ತಂಡ ರಚನೆಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಉತ್ತರ ಪ್ರದೇಶ ಸರ್ಕಾರ ನೀಡಿದಂತಹ ವರದಿಯನ್ನ ಆಲಿಸಿದಂತ ಸುಪ್ರೀಂನ ಪೀಠ ಈ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಅಯೋಧ್ಯೆ ರಾಮಮಂದಿರ ದೇಣಿಗೆ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಉತ್ತರ ಪ್ರದೇಶ ಸರ್ಕಾರ ಎಸ್ಐಟಿ ತನಿಖೆಯನ್ನು ಮಾಡಿಸ್ತಾ ಇದೆ ವೀಕ್ಷಕರೇ. ಈಗ ಹೊಸ ಎಸ್ಐಟಿನ ರಚನೆ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಸಿಜಿಐ ಸೂರ್ಯಕಾಂತ್, ನ್ಯಾಯಮೂರ್ತಿ ಜಯ್ ಮಲ್ಯ ಹಾಗೆ ವಿ ಮೋಹನ್ ಪೀಠದಲ್ಲಿ ಇವತ್ತು ಅರ್ಜಿಯ ವಿಚಾರಣೆ ನಡೆಯಿತು. ಪ್ರಕರಣದಲ್ಲಿ ಪ್ರತ್ಯೇಕ ಅರ್ಜಿಗಳ ವಿಚಾರಣೆಯನ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ನಡೆಸಿದ್ರು. ಸೂರ್ಯಕಾಂತ್ ಅವರ ತಿರಸ್ಕಾರ, ಉತ್ತರ ಪ್ರದೇಶ ಸರ್ಕಾರದ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಹಾಜರಾಗಿದ್ದರು. ಪ್ರಕರಣ ಸಂಬಂಧ 8 ಮಂದಿಯನ್ನು ಬಂಧಿಸಲಾಗಿದ್ದು 2 ಟ್ರಸ್ಟಿಗಳು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ವಿಚಾರಣೆಯ ಸಂದರ್ಭದಲ್ಲಿ ತುಷಾರ್ ಮೆಹ್ತಾ ಅವರು ನ್ಯಾಯಾಲಯಕ್ಕೆ ಅವರ ಗಮನಕ್ಕೆ ತರ್ತಾರೆ. ವಾದವನ್ನು ಆಲಿಸಿದಂತಹ ಮಾನ್ಯ ನ್ಯಾಯಾಲಯ ಎಸ್ಐಟಿ ಹೊಸದಾಗಿ ಎಸ್ಐಟಿಯನ್ನು ರಚನೆ ಮಾಡಿ ಅಂತ ಹೇಳ್ತಾ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ಇನ್ನು ರಾಮಮಂದಿರ ದೇಣಿಗೆ ಎಣಿಕೆಗೆ ಸಂಬಂಧಪಟ್ಟಂತೆ ಅಥವಾ ಆ ಒಂದು ರಾಮಮಂದಿರ ದೇಣಿಗೆಗಳನ್ನು ಎಣಿಕೆ ಮಾಡಲಿಕ್ಕೆ ಹೊಸ ತಂಡವನ್ನು ರಚನೆ ಮಾಡಲಾಗ್ತಾ ಇದೆ. SBI ಮೇಲುಸ್ತುವಾರಿಯಲ್ಲಿ 2 ಪಾಳಿಯಲ್ಲಿ ಸದಸ್ಯರನ್ನ ನೇಮಕ ಮಾಡಲಾಗ್ತಾ ಇದೆ. 10 ರಿಂದ 12 ಮಂದಿಯ ಹೊಸ ತಂಡದ ಸದಸ್ಯರು ಇನ್ನು ಮುಂದೆ ಹುಂಡಿ ಹಣವನ್ನು ಎಣಿಕೆ ಮಾಡ್ತಾರೆ. ಬೆಳಗ್ಗೆ 8ರಿಂದ ಮಧ್ಯಾಹ್ನ 2, ಮಧ್ಯಾಹ್ನ 2ರಿಂದ ರಾತ್ರಿ 8 ಗಂಟೆಯವರೆಗೆ, ಅಂದರೆ 2 ಪಾಳಿಯಲ್ಲಿ, ಅಂದರೆ 2 ಶಿಫ್ಟ್ನಲ್ಲಿ ಕೆಲಸ ಮಾಡ್ತಾರೆ. ರಾಮಮಂದಿರ ದೇಗುಲದ ಮೂಲಗಳು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೂಲಕ ಇನ್ನು ಮುಂದೆ ದೇಣಿಗೆಗಳ ಹುಂಡಿಯ ಒಂದು ಕಾಣಿಕೆಗಳೇನಿದ್ದಾವೆ ಅದನ್ನು ಎಣಿಸುವಂಥ ಒಂದು ಕೆಲಸ ನಡೆಯುತ್ತೆ. ಅದಕ್ಕೋಸ್ಕರ ಪ್ರತ್ಯೇಕವಾಗಿರ್ತಕ್ಕಂತಹ ಒಂದು ತಂಡವನ್ನು ಸಹ ರಚನೆ ಮಾಡಲಾಗಿದೆ. 10 ರಿಂದ 12 ಮಂದಿಯ ಒಂದು ತಂಡವನ್ನು ರಚನೆ ಮಾಡಲಾಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ದೇವಾಲಯದ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ.